ಚೆನ್ನೈ ಸೂಪರ್ ಕಿಂಗ್ಸ್ ಅವರು ನಿನ್ನೆ ಹೈದರಾಬಾದ್ ಅಲ್ಲಿ ಕಿಂಗ್ಸ್ ಆಗ್ತಾರೆ ಅಂತ ಅನ್ಕೊಂಡ್ರೆ ಏನ್ ಗುರು ಕಾಲ್ ಎತ್ಕೊಂಡ್ಬಿಟ್ರು. ಈ ತರ ಬ್ಯಾಟಿಂಗ್ ಡೆಪ್ತ್ ಇದೆ ಅಂತ ಅನ್ಕೊಂಡ್ಬಿಟ್ರೆ ಬಂದವರೆಲ್ಲ ಬರೀ ವಿಕೆಟ್ ಕೈ ಚೆಲ್ಲಿ ಹೋಗ್ತಾ ಇದ್ರಪ್ಪ. ನಿನ್ನೆ ಆಯ್ತು ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಬಂದ CSK ಅವರು ರಚಿನ್ ರವೀಂದ್ರ ಅಂತೂ ಸಖತ್ ಫ್ಲಾಪ್ ಶೋ ತೋರಿಸ್ತಾ ಇದಾರೆ ಇತ್ತೀಚೆಗಂತೂ. ಜೊತೆಗೆ ಯಾರು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಮಗ. ನೆನ್ನೆ ಅಂತೂ ಅಜಿಂಕ್ಯ ರಹಾನೆ ಬಂದ್ರು, ಶಿವಮ್ ದೂಬೆ 45 ರನ್ 187 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು. ಇವ್ರು ಒಬ್ರು ಬಿಟ್ರೆ ಬೇರೆ ಯಾರ ಕಡೆಯಿಂದಲೂ ಕಾಂಟ್ರಿಬ್ಯೂಷನ್ ಬಂದಿಲ್ಲ. ಆ ಡ್ಯಾರಲ್ ಮಿಚೆಲ್ ಏನ್ ಮಾಡ್ತಾ ಇದ್ರು ಅಂತ ಅವರೇ ಗೊತ್ತಿಲ್ಲ. 11 ಬಾಲಿಗೆ 13 ರನ್ ಅಷ್ಟೇ. ಸರಿ ಹೆಂಗೋ ಬ್ಯಾಟಿಂಗ್ ಆಯ್ತು, 165 ರನ್ ಹೊಡೆದವ್ರೆ. ಆಕ್ಚುಲಿ ಈ ಪಿಚ್ಚರ್ ಎವರೇಜ್ ಇರೋದೇ 188, ಅದ್ರಲ್ಲೂ 165 ರನ್ ಹೊಡೆದವ್ರೆ ಅಂದ್ರೆ ಡಿಫೆಂಡ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ. ಏನೋ ಮ್ಯಾಚ್ ಟೈಟ್ ಆಗ್ಬೋದು, ಸಖತ್ ಬೌಲಿಂಗ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಇವರಂತೂ ಪವರ್ ಪ್ಲೇ ಅಲ್ಲಿ 70 ರನ್ ಕೊಟ್ಟರು ಗುರು. ಅಭಿಷೇಕ್ ಶರ್ಮಾ ಅಂತೂ ಸಿಂಗಲ್ ಹುಲಿ ತರ ಯಾರು ಬರಲ್ಲೇ ನಾವು ಒಬ್ನೇ ಅಟ್ಯಾಕ್ ಮಾಡ್ತೀನಿ ಅಂತ 37 ರನ್ 12 ಬಾಲಿಗೆ 308 ಸ್ಟ್ರೈಕ್ ರೇಟ್. ಬೆಂಕಿ ಬಿರುಗಾಳಿ ಎಲ್ಲ ಒಟ್ಟಿಗೆ ನೋಡಿದಂಗಾಗಿತ್ತು. ಇನ್ನು ಮಾಕ್ರಮ್ ಅವರು ಹಾಫ್ ಸೆಂಚುರಿ, ಟ್ರಾವಿಸ್ ಹೆಡ್ 31 ರನ್ 129 ಸ್ಟ್ರೈಕ್ ರೇಟು. ಆರಾಮಾಗಿ ಶಿಸ್ತಾಗಿ 19ನೇ ಓವರ್ಗೆ 166 ಹೊಡೆದು ಚಾಕಿ ಬಿಸಾಕ್ಬಿಟ್ರು. ಇವತ್ತಿನ ಮ್ಯಾಚ್ ಮಗ RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇದಾಗ್ತಾ ಇರೋದು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರ್ ಅಲ್ಲಿ. ಹೆಡ್ ಟು ಹೆಡ್ ನೋಡ್ತಾ ಇದ್ರೆ 30 ಮ್ಯಾಚ್ ಆಡೋರೆ. ಅದರಲ್ಲಿ ರಾಜಸ್ಥಾನ್ ರಾಯಲ್ಸ್ 12 ಗೆದ್ರೆ, ನಮ್ಮ ಬೆಂಗಳೂರು ಅವರು 15 ಗೆದ್ದವ್ರೆ. 3 ಟೈ ಆಗಿದೆ. ಟಾಸ್ ಗೆದ್ದವ್ರು ಇಲ್ಲಿ ಚೇಸಿಂಗ್ ಮಾಡೋಕೆ ನೋಡ್ತಾರೆ. ಜೊತೆಗೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರುತ್ತೆ. ಬ್ಯಾಟಿಂಗ್ ಮಾತ್ರ ಸಖತ್ತಾಗಿ ಬರುತ್ತೆ ಮಗ. ನಮ್ಮ RCB ವಿಚಾರಕ್ಕೆ ಬಂದ್ರೆ ಮಗ ಇವತ್ತೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಏನು ಹೋಪ್ಸ್ ಇಲ್ಲ, ಸುಮ್ಮನೆ ಮ್ಯಾಚ್ ನೋಡ್ತೇನೆ ಅಷ್ಟೇ. ವಿಲ್ ಜಾಕ್ಸ್ ನ ತರ್ತಾರ, ಲಾಕಿ ಫೆರ್ಗೂಸನ್ ನ ತರ್ತಾರ, ಅಥವಾ ನೋ ಬ್ರೋ ವಿ ಆರ್ ಗೋಯಿಂಗ್ ವಿತ್ ಸೇಮ್ 11 ಅಂತ ಅಂತಾರ. ಎರಡೂ ಟೀಮ್ ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆನ್ ಪೇಪರ್ ರಾಜಸ್ಥಾನ್ ಅವರು ಅಪ್ಪರ್ ಹ್ಯಾಂಡ್ ಇರೋದು ನಮ್ಗಿಂತ. ನಮ್ದು ಟಾಪ್ ಆರ್ಡರ್ ಫಾಫ್ ಇಂದ ಏನೋ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ, ರನ್ಸೇ ಬರ್ತಾ ಇಲ್ಲ. ಅಲ್ಲಿ ಟಾಪ್ 4 ಇಂದ ರಜತ್ ಆಡ್ತಾ ಇಲ್ಲ, ಮ್ಯಾಕ್ಸಿ ಆಡ್ತಾ ಇಲ್ಲ, ಗ್ರೀನ್ ಆಡ್ತಾ ಇಲ್ಲ, ವಿರಾಟ್ ಒಬ್ರೆ ಎಷ್ಟು ಅಂತ ಆಡ್ತಾರೆ ಗುರು. ಇನ್ ಬೌಲಿಂಗ್ ಅಂತೂ ಕೇಳೋದೇ ಬೇಡ. ವೈಶಾಖ್ ವಿಜಯ್ ಕುಮಾರ್ ಅವರು KKR ಮುಂದೆ ಸಖತ್ತಾಗಿ ಹಾಕಿದ್ರು, ನೆಕ್ಸ್ಟ್ ಮ್ಯಾಚ್ ಕೂರಿಸ್ಬಿಟ್ರು. ಅದ್ ಯಾಕೆ ಏನಂತ ರೀಸನ್ ಕೊಡ್ತಾ ಇಲ್ಲ RCB ಮ್ಯಾನೇಜ್ಮೆಂಟ್ ಅವರು. ಇನ್ನ ಬ್ಯಾಟಲ್ಸ್ ನೋಡಂಗಿದ್ರೆ ಅವ್ರ ಕಡೆ ಇಬ್ರು ಲೆಫ್ಟ್ ಹ್ಯಾಂಡ್ ಪೇಸರ್ಸ್ ಇದ್ದಾರೆ, ನಮ್ ಕಡೆ ಬರೀ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಇರೋದು. ವಿರಾಟ್ ವರ್ಸಸ್ ಬರ್ಜರ್, ಜೊತೆಗೆ ಫಾಫ್ ವರ್ಸಸ್ ಬೋಲ್ಟ್ ಅಥವಾ ಬೋಲ್ಟ್ ವರ್ಸಸ್ ವಿರಾಟ್ ಆಗುತ್ತೆ. ಅಶ್ವಿನ್ ವರ್ಸಸ್ ಮ್ಯಾಕ್ಸ್ವೆಲ್, ಚಹಲ್ ವರ್ಸಸ್ ಮ್ಯಾಕ್ಸ್ವೆಲ್ ಕಡೆಯಿಂದ ಮಗ ಇವತ್ತು ರನ್ ಬಂದಿಲ್ಲ ಅಂದ್ರೆ ಮುಲಾಜೆ ನೋಡಂಗಿಲ್ಲ, ಮುಂದಿನ ಮ್ಯಾಚ್ ಕೂರಿಸಲೇಬೇಕು ಅಷ್ಟೇ. ಇನ್ನ ರಾಜಸ್ಥಾನ್ ಕಡೆ ಮಗ ಜೈಸ್ವಾಲ್ ಮತ್ತೆ ಬಟ್ಲರ್ ಅವರು ಯಾವುದೇ ಫಾರ್ಮ್ ಅಲ್ಲಿ ಇಲ್ಲ, ಅವರಿಬ್ಬರಿಂದ ಏನೇ ಕಾಂಟ್ರಿಬ್ಯೂಷನ್ ಬಂದಿಲ್ಲ ರಾಜಸ್ಥಾನ್ ಅವರಿಗೆ. ಬರೀ ಅವ್ರದ್ದು ಮಿಡಲ್ ಆರ್ಡರ್ ಮಾತ್ರ ಕ್ಲಿಕ್ ಆಗ್ತಾ ಇರೋದು. ಸೊ ಇವತ್ತು ನನಗೆ ಯಾಕೋ RCB ಬೌಲರ್ಸ್ ಅವರಿಬ್ರಿಗೂ ಫಾರ್ಮಿಗೆ ತರ್ತಾರೆ ಅಂತ ಅನ್ನಿಸ್ತಾ ಇದೆ. ಅವರಿಬ್ರು ಫಾರ್ಮಿಗೆ ಬಂದ್ರೆ ಅವರಿಬ್ಬರೇ ಸಾಕು ಮಗ ಮ್ಯಾಚ್ ನ ಫಿನಿಶ್ ಮಾಡಕ್ಕೆ ರಾಜಸ್ಥಾನ್ ಕಡೆ. ಇವತ್ತಿನ ಪ್ರಿಡಿಕ್ಷನ್ ಮಗ ಏನೂ ಇಲ್ಲ, ನೀಟಾಗಿ ಜಿಯೋ ಸಿನಿಮಾ ಆನ್ ಮಾಡ್ಕೊಂಡು ಸುಮ್ಮನೆ ಶಿಸ್ತಾಗಿ ಮ್ಯಾಚ್ ನ ನೋಡ್ತೀನಿ. RCB ಗೆದ್ರೆ ಖುಷಿ, ಇಲ್ಲ ಅಂದ್ರೆ ಇಲ್ಲ. ಯಾಕಪ್ಪ ಅಂದ್ರೆ ನಮಗೆ ನೀಟಾಗಿ ಇಲ್ಲಿ ಕಾಣಿಸ್ತಾ ಇದೆ ರಾಜಸ್ಥಾನ ಅವ್ರ ಬ್ಯಾಲೆನ್ಸ್ ಸೈಡ್ ಅಲ್ಲಿ ಇದೆ ಅಂತ. ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಹಾಕಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡಿಯೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ.